ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂನ ಗುಡ್ಡ ಕುಸಿತ ಬೆನ್ನಲ್ಲೇ ಮಂಗಳೂರಿನಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಮಂಗಳೂರಿನ ಕೆತ್ತಿಕಲ್ ಬಳಿ ಭೂಕುಸಿತದ ಭೀತಿ ಎದುರಾಗಿರೋದು. ಕೇರಳಂನ ವೈನಾಡು ದುರಂತ ನೆನಪಿಸ್ತಾ ಇದೆ ಮಂಗಳೂರಿನ ಈ ಕೆತ್ತಿಕಲ್. ರಾಷ್ಟ್ರೀಯ ಹೆದ್ದಾರಿ 169ರ ಕಾಮಗಾರಿಗಾಗಿ ಅವೈಜ್ಞಾನಿಕ ಗುಡ್ಡ ಅಗೆತ ಆಗಿದೆ. ಕೇರಳಂನ ವೈನಾಡ್ನಲ್ಲಿ ಸುರಂಗ ಕಾಮಗಾರಿ ನಡೆಸಿದ್ದ ಡಿಬಿಎಲ್ ಸಂಸ್ಥೆ. ಅದೇ ಡಿಬಿಎಲ್ನಿಂದ ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಗುಡ್ಡ ಅಗೆದು ಕಾಮಗಾರಿ ಮಾಡಲಾಗ್ತಾ ಇದೆ. ಕುಸಿಯುವ ಭೀತಿ ಇರುವಂತಹ ಗುಡ್ಡದ ಅಡಿಯಲ್ಲೇ ಕಾರ್ಮಿಕರಿಂದ ಕಾಮಗಾರಿ ನಡೀತಾ ಇದೆ. ನೋಡಿ, ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದಿದ್ದು, ನಮ್ಮ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇವರಿಗೆ ಮಳೆಗಾಲ ಯಾವಾಗ ಬರುತ್ತೆ ಅಂತ ಗೊತ್ತಿರತ್ತೆ. ಈ ಬಾರಿ ಒಂದು ತಿಂಗಳು ತಡವಾಗಿರ್ಬೋದು, ಬಟ್ ನಮ್ಮಲ್ಲಿ ಮಳೆ ಪ್ರಾರಂಭ ಆಗೋದು ಯಾವಾಗ, ಯಾವ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿರುತ್ತೆ. ಒಂದೇ ನೀವು ಕಾಮಗಾರಿ ಮುಗಿಸ್ತೀರಾ ಅಷ್ಟರೊಳಗೆ ಮುಗಿಸ್ಬೇಕು, ಇಲ್ಲ ಮಳೆಗಾಲ ಶುರು ಆಗ್ತಿದೆ ಅಂದಾಗ ಕಾಮಗಾರಿನಾದರೂ ಸ್ಟಾಪ್ ಮಾಡಬೇಕು. ಯಾರ್ದಾರು ಪ್ರಾಣ ತೆಗಿಯೋಕ್ಕೆ ಅಂತಲೇ ಈ ಕಾಮಗಾರಿಗಳನ್ನು ನಡೆಸೋದು ಅಂತ ಕಾಣಿಸುತ್ತೆ. ಮೇಲ್ಗಡೆಯಿಂದ ಗುಡ್ಡ ಅಂತೆ, ಕೆಳಗಡೆಯಿಂದ ಇವ್ರು ಕೊರಿಯೋದಂತೆ. ಏನಾದ್ರು ಮನ ಮರ್ಯಾದೆ ಇದು ಕೆಲಸ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ವೈನಾಡಲ್ಲಿ ಜೀವಗಳೇ ಹೋಗ್ತಾ ಇದೆ. ಇಲ್ಲಿ ಈ ಥರದೊಂದು ದುರಂತ ಸಂಭವಿಸ್ಬೇಕು ಅಂತ ಕಾಣಿಸುತ್ತೆ. ಇಲ್ಲಾಂದರೆ ಇವ್ರಿಗೆ ಬುದ್ಧಿ ಬರಲ್ಲ. ಅಲ್ಲ, ವೈಜ್ಞಾನಿಕವಾಗಿ ಒಂದು ಕಾಮಗಾರಿ ಆಗ್ತಿಲ್ಲ ಅಂತ ಅಂದಾಗ, ಅದು ಅವೈಜ್ಞಾನಿಕವಾಗಿದೆ ಅಂತ ಅಂದಾಗ ಅಟ್ಲೀಸ್ಟ್ ಈಗ ಸ್ಟಾಪ್ ಆದರೂ ಮಾಡಬೇಕು ಅಲ್ವಾ? ಸ್ಟಾಪ್ ಮಾಡುವಂಥ ಕೆಲಸ ಕೂಡ ಮಾಡಲ್ಲ. ಯಾಕೆ ಈ ಥರದ ನಿರ್ಲಕ್ಷ್ಯ? ಯಾಕೆ ಈ ಪ್ರಮಾಣದ ನಿರ್ಲಕ್ಷ್ಯ ವಹಿಸ್ತೀರಾ? ನೋಡಿ, ಕೆತ್ತಿಕಲ್ ಬಳಿ ಭೂಕುಸಿತ ಆಗ್ತಾ ಇದೆ, ಅದರ ಭೀತಿ ಎದುರಾಗ್ತಾ ಇರೋದು. ಕೇರಳದ ವೈನಾಡ್ ದುರಂತವನ್ನು ನೆನಪಿಸ್ತಾ ಇದೆ. ಇಲ್ಲೂ ಹಿಂಗೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪ್ರಭು, ನಿಜಕ್ಕೂ ಹೌದು ಪ್ರಭು. ಯಾಕಂದ್ರೆ ನಿನ್ನೆ ವಾಯ್ನಾಡ್ನಲ್ಲಿ ಆ ದುರಂತ ಆದಂಥ ಸಂದರ್ಭ ಏನೊಂದಿಷ್ಟು ಫೋಟೋಗಳು ರಿಲೀಸ್ ಆಯಿತು. ಅದು ಮುಂಚೆ ಯಾವ ಥರ ಆಯಿತು, ದುರಂತ ಸಂಭವಿಸಿದ ಬಳಿಕ ಯಾವ ಥರ ಆಯಿತು ಅನ್ನುವಂಥ ಫೋಟೋಗಳು. ಸೊ ಮಂಗಳೂರು ಭಾಗದ ಜನರಿಗೆ ಪಟ್ಟಂತ ತಲೆಗೆ ಬಂದಿದ್ದು ಮಂಗಳೂರಿನ ಕೆತ್ತಿಕಲ್. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಅದಕ್ಕೇನು ತೀರಾ ಭಿನ್ನವಾಗೇನು ಇಲ್ಲಿ ಪರಿಸ್ಥಿತಿ ಇಲ್ಲ. ಸೇಮ್ ವಾಯನಾಡ್ ಮಾದರಿಯ ಒಂದು ಕಾಮಗಾರಿ ಕೂಡ ಇಲ್ಲೇ ನಡೀತಾ ಇರುವಂಥದ್ದು. ಗುಡ್ಡವನ್ನು ಅಗೆದು ಒಂದೆರಡು ವರ್ಷಗಳಲ್ಲ, ಅನೇಕ ವರ್ಷಗಳಿಂದ ಇಲ್ಲಿ ಗುಡ್ಡ ಅಗೆದು ಕಾಮಗಾರಿಗಳು ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಪ್ರತಿ ಮಳೆಗಾಲ ಬರುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ವಾಹನ ಸವಾರರಿಗೆ ಒಂದು ಆತಂಕ, ಒಂದಲ್ಲ ಒಂದು ರೀತಿ ಅಪಾಯ. ಈಗಾಗಲೇ ಇಲ್ಲಿ ಗುಡ್ಡ ಕುಸಿತ ಆಗೋಗಿದೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು. ಪುಣ್ಯಕ್ಕೆ ಏಕಮುಖ ಸಂಚಾರ ಇದ್ದ ಕಾರಣಕ್ಕೋಸ್ಕರ ಯಾವುದೇ ಒಂದು ಅಪಾಯಗಳು ಸಂಭವಿಸಿರಲಿಲ್ಲ. ಇನ್ ಕೇಸ್ ಏನಾದರೂ ದ್ವಿಮುಖ ಸಂಚಾರ ಇದ್ದಿದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ಇದು ಕೇವಲ ವಾಹನ ಸವಾರರಿಗೆ ಸೀಮಿತವಾಗಿರುವಂಥದ್ದು ಅಲ್ಲ ಪ್ರಭು. ಇಲ್ಲಿ ಕಾಮಗಾರಿ ಅಂದರೆ ಕಾರ್ಮಿಕರು ನಿರಂತರವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಕೇರಳದ ವಯನಾಡ್ನಲ್ಲಿ ಯಾವ ಸಂಸ್ಥೆ ಗುತ್ತಿಗೆಯನ್ನು ವಹಿಸಿಕೊಂಡಿತ್ತು ಅದೇ ಸಂಸ್ಥೆ ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಅಂಥದ್ದೇ ಒಂದು ಅಪಾಯಕಾರಿಯಾಗಿರುವಂಥ ಕಾಮಗಾರಿಯನ್ನು ಮಾಡ್ತಾ ಇದೆ. ಈಗಾಗಲೇ ಇಲ್ಲಿ ಭೂಕುಸಿತ ಆಗಿದೆ. ಅವ್ರು ಏನು ತೇಪೆ ಹಚ್ಚೋದಿಕ್ಕಂತ ಒಂದು ರಿಟೈನಿಂಗ್ ವಾಲ್ ಮಾದರಿ ಒಂದು ಕಾಮಗಾರಿಯನ್ನು ಮಾಡಿದ್ರು, ಅದು ಮಣ್ಣಿನ ಅಡಿಯಲ್ಲಿ ಧರಾಶಾಯಿ ಆಗಿದೆ. ಸೊ ಎಕ್ಸಾಕ್ಟ್ ಆಗಿ ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಸರಿಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಗೆ ಇಂಥದ್ದೇ ಒಂದು ಆತಂಕಕಾರಿ ಸ್ಥಿತಿ ಇದೆ. ಸೊ ಇದನ್ನು ತಡೆಗಟ್ಟುವಂಥ ಪ್ರಯತ್ನ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಬೆಂಕಿಯ ಜೊತೆಗಿನ ಆಟ ಅಂತ ಹೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನೀರಿನಲ್ಲಿ ಮಾಡಿದಂಥ ಹೋಮ ಅಂತಾನು ಹೇಳ್ಬೋದು. ಯಾಕಂದರೆ ಇವರು ಪ್ರತಿ ವರ್ಷ ತಡೆಗೋಡೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿ ಬಾರಿ ಅದು ಕುಸಿದು ಬೀಳ್ತಾ ಇದೆ. ಸೊ ವಾಹನ ಸವಾರರು ಇಲ್ಲಿ ಓಡಾಟವನ್ನು ಮಾಡುವ ಸಂದರ್ಭದಲ್ಲಿ ಆತಂಕವನ್ನು ಒಂದು ಕಡೆಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಅಪಾಯಕಾರಿ ಗುಡ್ಡದ ಅಡಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಕಾರ್ಮಿಕರು ಏನಿದ್ದಾರೆ ಅವರು ಕೂಡ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ನಾವು ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಆಗಿ ಮೊನ್ನೆ ಮಾದರಿಯಲ್ಲಿ ಇಲ್ಲೂ ಕೂಡ ಗುಡ್ಡ ಕುಸಿತ ಆದ್ರೆ ನಾವು ಏನು ಮಾಡೋದು ಅನ್ನುವಂಥ ರೀತಿಯಲ್ಲಿ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಜಿಲ್ಲಾಧಿಕಾರಿ ಇತ್ತ ಸ್ವಲ್ಪ ಗಮನವನ್ನು ವಹಿಸಬೇಕಾಗಿದೆ. ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ಮತ್ತು ವಾಹನ ಸವಾರರಿಗೆ ಒಂದು ಅಪಾಯ ಸಂಭವಿಸದಿರುವಂಥ ರೀತಿಯಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕು, ಕಾಮಗಾರಿಯನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಕೆತ್ತಿಕಲ್ನಲ್ಲೂ ಕೂಡ ವಯನಾಡ್ ಮಾದರಿಯ ದುರಂತಕ್ಕೆ ಆಸ್ಪದವನ್ನು ನೀಡಬಾರ್ದು. ಇಂಥದ್ದೇ ಒಂದು ಪರಿಸ್ಥಿತಿ ಸದ್ಯ ಇಲ್ಲಿ ಇದೆ ಪ್ರಭು. ರೆಡ್ ಅಲರ್ಟ್ ಘೋಷಣೆ ಆಗಿದ್ರು ಕೂಡ ಮಂಗಳೂರಿನಲ್ಲಿ ಆ ಪ್ರಮಾಣದ ಮಳೆ ಬರ್ತಾ ಇಲ್ಲ. ಇನ್ ಕೇಸ್ ಧಾರಾಕಾರ ಮಳೆ ಆದರೆ, ಅಂದರೆ ಪಶ್ಚಿಮ ಘಟ್ಟದಲ್ಲಿ ಯಾವ ಥರ ಮಳೆ ಆಗ್ತಾ ಇದೆಯೋ ಅದೇ ಮಾದರಿಯ ಮಳೆ ಏನಾದರೂ ನಿರಂತರವಾಗಿಲ್ಲ ಆದರೆ, ಸೊ ಇದು ಇನ್ನಷ್ಟು ಕುಸಿಯುವಂಥ ಆತಂಕ ಇಲ್ಲಿದೆ ಪ್ರಭು.